ಎಂಬತ್ತರ ದಶಕದಲ್ಲಿ ನಮ್ಮ ಮುಂದೆ ತೆರೆದುಕೊಂಡಂಥ ಕರ್ನಾಟಕದ ರೈತ ಚಳವಳಿ, ಅದಕ್ಕೆ ಪೂರಕವಾಗಿ ಅನಾವರಣಗೊಂಡಂಥ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಸಮತಾ ವಿದ್ಯಾಲಯ ಪ್ರಾಯಶಃ ನಮ್ಮನ್ನು ಮನುಷ್ಯತ್ವದ ಕಡೆ ಎಳ್ಕೊಂಬಂತು. ಈ ನಮ್ಮ ಹಳ್ಳಿಗೆ ಬಂದದಕ್ಕೆ ನಾನು ಪ್ರಾರಂಭದಲ್ಲಿ ಎಲ್ರಿಗೂ ಕೂಡ ಪ್ರೀತಿಯ ಹೃದಯಪೂರ್ವಕ ಧನ್ಯವಾದಗಳನ್ನ ಸಮರ್ಪಿಸ್ತೇನೆ. ಅರಿವು ಭಾರತ ಹೆಸರು ಕೇಳ್ತಿದ್ದಂಗೆ ನನಗೆ ಭಾಳಷ್ಟು ರೋಮಾಂಚನ ಆಯಿತು. ಇನ್ನೂ ಉಳಿದಿದೆಯಲ್ಲ 78 ವರ್ಷ ತುಂಬಿದ್ರು ಭಾರತಕ್ಕೆ ಅಂತೇಳಿ, ಅರಿವನ್ನು ಕೊಡ್ತಕ್ಕಂಥ ಒಂದು ತಂಡ ಇದೆಯಲ್ಲ ಅಂಥೇಳಿ ಭಾಳ ಖುಷಿಪಟ್ಟೆ ನಾನು. ಹಾಗಾಗಿ ನೀವೆಲ್ಲರೂ ಕೂಡ ಒಟ್ಟು ದುಡಿಯುವ ಸಮುದಾಯದ ಪರವಾಗಿ ನಾನು ಪ್ರೀತಿಯ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಒಂದು ಹೇಳ್ಬೋದು ಸುಲಭ, ಮಾಡೋದು ತುಂಬ ಕಷ್ಟ ಇದೆ. ಈ ಹಳ್ಳಿ ಭಾಳಷ್ಟು ವಿಚಾರಗಳಿಗೆ ಒಳಗೊಂಡದೆ, ತನ್ನನ್ನು ತಾನು ತೆರೆದುಕೊಂಡದೆ. 80ರ ದಶಕದಲ್ಲಿ ನಾವು ಕೂಡ ತಾವು ಹೇಳ್ದಂಗೆ, ಗೋಪಾಲ್ ಸರ್ ಹೇಳ್ದಂಗೆ ಆ ಕಟ್ಟುಪಾಡಲ್ಲಿ, ಅರಿವು ಸರ್ ಹೇಳ್ದಂಗೆ ಈ ಹಳ್ಳಿ ಕೂಡ ಅದೆಲ್ಲ ಇತ್ತು, ಒಳಗೊಂಡಿತ್ತು. ಸುತ್ತಮುತ್ತಲ ಹಳ್ಳಿಗಳು ಅದೇ ಅನುಸರಿಸ್ತಾ ಬರ್ತಿದ್ವು ಜಾತಿ ವಿಚಾರದಲ್ಲಿ. 80ರ ದಶಕದಲ್ಲಿ ನಮ್ಮ ಮುಂದೆ ತೆರೆದುಕೊಂಡಂಥ ಕರ್ನಾಟಕದ ರೈತ ಚಳವಳಿ, ಅದಕ್ಕೆ ಪೂರಕವಾಗಿ ಅನಾವರಣಗೊಂಡಂಥ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಸಮತಾ ವಿದ್ಯಾಲಯ ಪ್ರಾಯಶಃ ನಮ್ಮನ್ನು ಮನುಷ್ಯತ್ವದ ಕಡೆ ಎಳ್ಕೊಂಬಂತು. ಅಲ್ಲಿ ಭಾಳ ಜನ ಗೆಳೆಯರು ಇದ್ದಾರೆ ಇಲ್ಲಿ ಭಾಗವಹಿಸಿದವರು. ಸಮತಾ ವಿದ್ಯಾಲಯ ಭಾಳ ವಿಚಾರದಲ್ಲಿ ನಮ್ಮ ಹೃದಯಗಳನ್ನು ಬಿಚ್ಕೊಳ್ಳಿಕ್ಕೆ, ಅಲ್ಲಿ ಉತ್ತಮವಾದಂಥ ಸ್ಥಾನ ಮಾನ ಗೌರವಗಳನ್ನ ಪಡ್ಕೊಳ್ಳಿಕ್ಕೆ ಅದು ಒಂದು ರೀತಿಯಲ್ಲಿ ನೆಲೆಯಾಯಿತು. ಹಾಗಾಗಿ ಈ ಸುತ್ತಲಿನ ಹಳ್ಳಿಗಳು ನನ್ನ ತಿಳುವಳಿಕೆ ಮಟ್ಟಿಗೆ ಒಂದು ಜಾತ್ಯತೀತ ಅನ್ನುವಂಥದ್ದು, ಅಸ್ಪೃಶ್ಯತೆ ಅನ್ನುವಂಥದ್ದು ಸುಮಾರು ಪ್ರಮಾಣದಲ್ಲಿ ಕಮ್ಮಿ ಇದೆ. ಒಂದು ಚಳುವಳಿ ಆ ರೀತಿ ಕೊಡ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ನಾನು ಒಪ್ಕೊಳ್ತಾ, ತಾವು ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದಕ್ಕೆ ನಾನು ಕೂಡ ನನ್ನ ಮುಂದಿನ ಜೀವಿತಾವಧಿಯಲ್ಲಿ ನನ್ನ ಸಮಯವನ್ನು ಕೊಡಲಿಕ್ಕೆ ಗೋಪಾಲ್ ಸರ್ ಹೇಳಿದಂಗೆ ನಾನು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ. ನಮಗೆ ವಿದ್ಯಾಲಯದಲ್ಲಿ ಭಾಳ ಜನ ಪರಿಣಿತರು ಬಂದೆಲ್ಲ ಪಾಠ ಮಾಡ್ತಿದ್ರು, ಹಂಗೆ ಕೂತ್ಕೊಂಡು ಕೇಳ್ತಿದ್ವಿ. ಕೇಳೋದಷ್ಟೆಲ್ಲ ಬರ್ಕೊಳ್ತಾ ಇದ್ವಿ. ತಾವು ಹೇಳಿದಂಥ 3 ಕಥೆಗಳು ಕೂಡ ಪ್ರಾಯಶಃ ನನಗೂ ಅಷ್ಟೇ. ಉಳಿದಂತೆ ಇಲ್ಲಿ ಜಾತಿ ಎನ್ನುವಾಗ ನಂಜುಂಡಸ್ವಾಮಿ ಅವರು ಹೇಳಿದ್ದು ಎಲ್ಲೋ ಒಂದು ಕಡೆ ನೆನಪಾಗ್ತದೆ. ಜಾತಿ ಸಮಾನ ಪ್ರಸವ, ಜಾತಿ ಪಕ್ಷಿಗಳಿಗೆ ಜಾತಿ, ಮನುಷ್ಯರಿಗೆ, ಇನ್ನು ಕೀಟ ಆ ಜಗತ್ತು ಅದಕ್ಕೆ ಜಾತಿ ಕೊಡ್ತದೆ. ಹಾಗಾಗಿ ನಾವು ಮನುಷ್ಯ ಜಾತಿ ಅನ್ನುವಂಥದ್ರ ಬಗ್ಗೆ ಭಾಳ ಸ್ಪಷ್ಟವಾದಂಥ ಹಿತೋಕ್ತಿಯನ್ನು ನಮಗೆಲ್ಲ ಕೊಟ್ಟರು ಕಾರ್ಯಕರ್ತರುಗಳಿಗೆ. ಹಾಗಾಗಿ ಒಂದು ಪ್ರಾಮಾಣಿಕ ಚಳುವಳಿ ಅಥವಾ ಪ್ರಾಮಾಣಿಕ ಈ ಥರದ ಹೋರಾಟಗಳು ಕೂಡ ಉತ್ತಮವಾದಂಥ ಸಮಾಜದ ಸುಧಾರಣೆ ಕೊಡ್ತಕ್ಕಂಥ ಮತ್ತು ಕೌಟುಂಬಿಕವಾಗಿ ಸ್ಥಾನಮಾನಗಳನ್ನ ಪಡ್ಕೊಳ್ಳಿಕ್ಕೂ ಇರ್ತಕ್ಕಂಥ ಸಾಧ್ಯತೆಗಳನ್ನ ತೆರೀತಾ ಹೋಗ್ತದೆ. ಸರ್ ಹೇಳ್ದಂಗೆ ಒಂದು ಶತಮಾನ ಬೇಕಾಗ್ತದೆ. ನೊಂದಿದ್ದೀವಿ ನಾವು. ಯಾರೋ ಸ್ನೇಹಿತರು ಅವ್ರ ಮನೇಲಿ ಹೋಗಿ ನಾವು ಊಟ ಮಾಡಿ ಬಂದರೆ, ಇವ್ರು ಅವ್ರ ಮನೆಗೆ ಹೋಗಿ ಊಟ ಮಾಡಿದ್ರು ಕಣಯ್ಯ, ಇವ್ರಿಗೇನು ಮಾನ ಮರ್ಯಾದೆ ಇಲ್ವೇ ಅಂತೇಳಿ ನಮ್ಮನ್ನು ಟೀಕೆ ಮಾಡಿರ್ತಕ್ಕಂಥದ್ದು, ನಮ್ಮನ್ನು ಕೀಟ್ಲೆ ಮಾಡಿರ್ತಕ್ಕಂಥದ್ದೆಲ್ಲ ಅದೇ. ಚಳುವಳಿ ಕೊಟ್ಟಿದ್ದಂಥ ಒಂದು ಸ್ಪಷ್ಟತೆ ಏನಿತ್ತು ಅದು ಇತಿಹಾಸದಲ್ಲಿ ಬಸವಣ್ಣವ್ರನ್ನ ಹೇಳ್ದಂಗೆ ಈ ಜಾತಿ ವಿಂಗಡಣೆ ಇತ್ತೀಚೆಗೆ ನಾನು ಕಂಡ ಹಾಗೆ ಪಕ್ಷ ರಾಜಕಾರಣ ಇದನ್ನು ಭಾಳ ವ್ಯವಸ್ಥಿತವಾಗಿ ಬೆಳೆಸ್ತಿದ್ದೇ ಪೋಷಿಸ್ತಾ ಇದೆ. ಅಲ್ಲಿ ನಾವು ಅಂದ್ಕೊಂಡಂಗೆ ಸುಧಾರಣೆ ಮಾಡಲಿಕ್ಕೆ ಬರೀ ವೇದಿಕೆ ಸೀಮಿತ ಅಷ್ಟೇ, ಅದು ಕನ್ಸ್ಟ್ರಕ್ಟಿವ್ ಆಗಿ ಹೋಗದೇ ಇರ್ತಕ್ಕಂಥದ್ದು ಬಹುತೇಕ ಎಲ್ಲ ಪಕ್ಷಗಳು ಯಾವುದು ಹೊರತಾಗಿಲ್ಲ. ಹಾಗಾಗಿ ಯಾರೆಲ್ಲ ಭಾಗಿಗಳಾಗ್ತಾರೋ ಅವರೆಲ್ರಿಗೂ ಕೂಡ ಭಾಳ ಸ್ಪಷ್ಟತೆಯನ್ನು ನೀಡ್ತಕ್ಕಂಥ ಇತಿಹಾಸದಲ್ಲಿ ಗತಿಸಿರ್ತಕ್ಕಂಥ ಜ್ಯೋತಿಬಾ ಫುಲೆ ಅವರಿಂದ ಮೊದಲುಗೊಂಡು ಅಂಬೇಡ್ಕರ್ ಅವ್ರಿಗೆ ಎಲ್ಲರ ಕೊಟ್ಟಿರ್ತಕ್ಕಂಥ ಮಹತ್ವವಾದಂಥ ಸಂಗತಿಗಳನ್ನ ಅರಗಿಸ್ಕೊಳ್ಳೋ ಮುಖಾಂತರ ನಮ್ಮನ್ನು ನಾವು ತೆರೆದುಕೋಬೇಕು ಅನ್ನುವಂಥದ್ದು ಭಾಳ ಮುಖ್ಯ ಆಗ್ತದೆ.
ಹಾಗೆಯೇ ಇದು ಸಾರ್ವತ್ರಿಕವಾಗಿ ಹೋಗಬೇಕು. ನಾವು ಕಣದಲ್ಲಿ ಒಕ್ಕಣೆ ಮಾಡಿದವರು ಒಂದು ಬೆಳೆ ಕಟಾವು ಮಾಡಿದಾಗ ಅದು ಅದರಲ್ಲಿ ಜಳ್ಳಿರ್ತದೆ, ಗಟ್ಟಿ ಕಾಳಿರ್ತದೆ, ಅಡಗಾಳು ಬಡಗಾಳು ಅಂತೀವಿ ನಾವು, ಅರ್ಧಂಬರ್ಧ ಕಾಳು. ಅದನ್ನ ತೂರ್ತೀವಿ. ತೂರಿದಾಗ ಜಳ್ಳೆಲ್ಲ ಮುಂದೆ ಹೊರ್ಟೋಗ್ತದೆ. ಅದನ್ನ ಮುಂದಂಡಿ ಅಂತಾರೆ ಮುಂಭಾಗ. ಅಲ್ಲೇ ಬಿದ್ದದ್ದು, ನೇರಕ್ಕೆ ಬಿದ್ದದನ್ನ ಗಟ್ಟಿ ಕಾಳು. ಇನ್ನು ಸ್ವಲ್ಪ ಮುಂಭಾಗ ಎರಡಕ್ಕೂ ಮಧ್ಯ ಬಿದ್ದದ್ದು ಅಡಗಾಳು ಬಡಗಾಳು, ಅದು ಅರ್ಧಂಬರ್ಧ. ಅದು ಅದು ಮಧ್ಯ ಜೊಳ್ಳು ಅಲ್ಲ, ಜೊಳ್ಳು ಲಾಸ್ಟು, ಫ್ರಂಟ್ ಹೊರ್ಟೋಗ್ತದೆ ಅದು ತೂರಿದಾಗ. ಹಾಗಾಗಿ ಗಟ್ಟಿ ಕಾಳು ಉಳ್ಕೊಂಡು ಹೋಗುವಂಥ ಸಂದರ್ಭಕ್ಕೆ ನಾವಿದ್ದಾಗ ಅದನ್ನು ಆಯ್ಕೆ ಮಾಡ್ಕೊಳ್ಳೋದು ಭಾಳ ಮುಖ್ಯ ಆಗ್ತದೆ. ಕಾರ್ಯಕ್ರಮ ಗಟ್ಟಿತನವನ್ನು ಮತ್ತು ಅದು ಮುಂದಿನ ತಲೆಮಾರಿಗೆ, ಮುಂದಿನ ಶತಮಾನಗಳಿಗೆ ಉತ್ತಮ ಮೌಲ್ಯಗಳನ್ನ ಬಿಟ್ಟು ಹೋಗ್ಬೇಕು ಅನ್ನುವಾಗ ಗಟ್ಟಿ ಕಾಳನ್ನ ಕೂಡಿಟ್ಕೊಳ್ತಾ, ಶೇಖರಣೆ ಮಾಡ್ತಾ, ಪೋಷಣೆ ಮಾಡ್ತಾ ಅದು ಪಾಸಾನ್ ಆಗೋ ರೀತಿಯಲ್ಲಿ ಹೋಗಬೇಕು ಅನ್ನುವಂಥದ್ದು ಮುಖ್ಯ ಅನ್ನಿಸ್ತದೆ. ನಾವು ಮಾತನಾಡ್ತಿದ್ವಿ ಪಂಡಿತರ ಜೊತೆಗೆ, ಚಳುವಳಿಗಳು ಕೂಡ ಈಗ ದಿಕ್ಕು ತಪ್ಪಿ ಹೋಗಿದ್ದಾವೆ. ಎಲ್ಲ ಪ್ಯಾಕೇಜ್ ಸಿಸ್ಟಮ್ಗೆ ತಲುಪಿಬಿಟ್ಟಿದ್ದಾವೆ. ಭಾಳ ಅನುಭವಗಳಾಗಿ ಬೇಸರ ಆಗದೆ. ಯಾವ ಗುಂಪು ಅಂತ ಕೇಳಿದ್ರು, ನಾನು ಗುಂಪ್ಲೆಸ್. ಸೊ ಹಾಗಾಗಿ ಮೌಲ್ಯಗಳು ಉಳಿಸು ಭಾಳ ಜೋಪಾನ ಮಾಡಿ ಕಾದಿಟ್ಟು ಅದನ್ನು ಮುಂದಿನ ಪೀಳಿಗೆಗೆ ಬಿತ್ತನೆಗೆ ಬಿಡೋದು ಅಂತಂದರೆ ನಿಮ್ಮ ಪ್ರಯತ್ನಗಳು ಭಾಳ ಖುಷಿ ಕೊಡುವಂಥದ್ದು. ಅಷ್ಟೇ ಅಲ್ಲ, ಸಮಾಜದಲ್ಲಿ ಇದನ್ನು ಒಂದು ಮೌಲ್ಯಯುತವಾದಂಥ ಸಂಗತಿ, ಅಂಶಗಳು ಅಂಥೇಳಿ ನಾನು ಪರಿಭಾವಿಸ್ತೇನೆ. ಹಾಗಾಗಿ ತಾವುಗಳು ಬಂದದ್ದು ನಮ್ಮ ಹಳ್ಳಿಗೆ ಇದಾಗಬೇಕು. ಭಾಳ ಎಲ್ಲ ಸಮುದಾಯದಲ್ಲೂ ಕೂಡ ಭಾಳ ತಮ್ಮಂಗೆ ವಿದ್ಯಾವಂತರಿದ್ದಾರೆ. ಅದನ್ನು ತಿಂಗಳಲ್ಲಿ ಒಂದು ದಿನ ಅಥವಾ ಒಂದು ಅರ್ಧ ದಿನ, 3 ತಾಸು ಇದಕ್ಕೆ ಸಮಯ ಕೊಡಬೇಕು ಅನ್ನುವಂಥದ್ದು ನಾವು ಹೇಳ್ತಿದ್ದೀವಿ. ನಮಗೆ ಇವತ್ತಕ್ಕಷ್ಟೇ ಅರಿವು ಭಾರತ ನಮ್ಮ ಮುಂದೆ ಇದ್ರೂ ಕೂಡ ಈ ಕೆಲಸವನ್ನು ಅಗೋಚರವಾಗಿಯೋ ಅಥವಾ ಅಪ್ರತ್ಯಕ್ಷವಾಗಿಯೋ ನಾವು ನಮ್ಮ ಚಳುವಳಿ ಒಳಗಡೆ ಒಂದು ಪ್ರಾಮಾಣಿಕವಾದಂಥ ಸಿದ್ಧಾಂತಕ್ಕೆ ಬದ್ಧರಾದಂಥವ್ರು, ತತ್ವಕ್ಕೆ ಬದ್ಧರಾದಂಥವ್ರು ಇದನ್ನು ಒಪ್ಕೊಂಡಿದ್ದೇವೆ. ಅದನ್ನು ಹೋಗ್ತಿದೆ. ಅಲ್ಲಿ ಒಂದು ಟೀಮ್ ಇದೆ. ಆ ಸಂದರ್ಭ ಬಂದಾಗ ನೀವೆಲ್ಲ ಸೇರಲಿಕ್ಕೂ ಕೂಡ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತ ಹೇಳ್ತಾ, ಸಂದರ್ಭಕ್ಕೆ ತಾವೆಲ್ಲ ಬಂದದ್ದು ಮತ್ತೆ ನನಗೆ ಎಲ್ಲ ಗೆಳೆಯರನ್ನು ಒಟ್ಟುಗೂಡಿಸ್ಕೊಂಡು ಅವ್ರ ಮುಖಾಂತರ ಈ ಬಿತ್ತನೆ ಕಾಳುಗಳನ್ನ ಜೋಪಾನ ಮಾಡಿ ಅದನ್ನ ಬಿತ್ತನೆ ಮಾಡಿ ಮುಂದಿನ ಬೆಳೀಲಿಕ್ಕೆ ಅವಕಾಶ ಮಾಡ್ತಾ ಇರ್ತಕ್ಕಂಥದ್ದು ನಿಮ್ಮಲ್ಲಿರ್ತಕ್ಕಂಥ ಸದ್ಗುಣಗಳು ಅಂಥೇಳಿ ನಾನು ಒಪ್ಕೊಳ್ತೇನೆ. ಇಲ್ಲಿ ಎರಡನೇ ಮಾತಿಲ್ಲ. ನಾವು ತಿಂತಾ ಇರ್ತಕ್ಕಂಥ ಆಹಾರಕ್ಕೋ ಅಥವಾ ಪಡ್ಕೊಳ್ತಾ ಇರ್ತಕ್ಕಂಥ ಸಂಬಳಕ್ಕೋ ಋಣ ತೀರಿಸೋದು ಅನ್ನುವಾಗ ಋಣ ತೀರಿಸುವಂಥ ಕೆಲಸವನ್ನು ನಾವು ಮಾಡ್ತಿದ್ದೀವಿ, ಬೇರೆ ಏನೂ ಅಲ್ಲ. ವಾಪಸ್ ಹೋಗ್ತಿದ್ದೀವಿ, ಏನೋ ಮಾಡ್ತಿದ್ದೀವಿ ಅಂದರೆ ಸಮಾಜದ ಋಣ. ಆ ಋಣ ತೀರಿಸಲಿಕ್ಕೆ ನಾವೆಲ್ಲ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ನಾನು ನನ್ನ ಮಾತುಗಳಿಗೆ ವಿರಾಮ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ.